ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 2ರಿಂದ 7ರವರೆಗಿನ 2026ರವರೆಗಿನ ಅತ್ಯಂತ ಮಹತ್ವದ ಹಾಗೂ ನಿಗೂಢ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತು. ಬುಧ ಅಂದ್ರೇ ಬುದ್ಧಿವಂತಿಕೆ, ಚತುರತೆ, ಮಾತುಗಾರಿಕೆ, ಜ್ಞಾನ ಮತ್ತು ಸಮಾಜದಲ್ಲಿ ಎಲ್ಲರನ್ನ ಆಕರ್ಷಿಸುವ ಅದ್ಭುತ ವ್ಯಕ್ತಿತ್ವದ ಪ್ರತೀಕ. ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದಲೇ ನಿಮ್ಮಲ್ಲಿ ಒಂದು ತೀಕ್ಷ್ಣವಾದ ಗ್ರಹಣ ಶಕ್ತಿ ಇರುತ್ತೆ. ಎಂತಹ ಪರಿಸ್ಥಿತಿ ಆದರೂ ಕೂಡ ಮಾತಿನಲ್ಲೇ ನಿಭಾಯಿಸುವ ಕಲೆ ನಿಮಗೆ ಸಿದ್ಧಿಸಿರುತ್ತೆ. ಈ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ತಿಳಿ ಹಳದಿ ಹಾಗೂ ಅದೃಷ್ಟದ ಸಂಖ್ಯೆಗಳು 5 ಮತ್ತು 3. ಈ ಜೂನ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟಗಳು ಒಲಿದು ಬರುತ್ತೆ. ಆದರೆ ಈ ಅದೃಷ್ಟ ಒಲಿಯುವ ಹಾದಿಯಲ್ಲಿ ಏನೆಲ್ಲ ಅಡೆತಡೆಗಳು ಇವೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಿಥುನ ರಾಶಿಯ ಆತ್ಮೀಯರೇ, ಇಂದು ನಾವು ಮಾತನಾಡುತ್ತಿರುವ ವಿಷಯ ಯಾವುದೇ ಸಾಧಾರಣವಾದ ದಿನನಿತ್ಯದ ಭವಿಷ್ಯ ಹಾಗೂ ತಿಂಗಳ ಭವಿಷ್ಯದಂತೆ ಇಲ್ಲ. ಇದು ನಿಮ್ಮ ಆತ್ಮದ ಆಳದಲ್ಲಿ ಯಾರಿಗೂ ಕಾಣದಂತೆ ನೀವು ಅಡಗಿಸಿಟ್ಟಿರುವ ಆ ತೀವ್ರವಾದ ಗಾಯದ ಮೇಲೆ ಕೈಯಿಟ್ಟು ಅದರ ಹಿಂದಿರುವ ನಿಗೂಢ ಬ್ರಹ್ಮಾಂಡದ ರಹಸ್ಯವನ್ನು ಅನಾವರಣಗೊಳಿಸುವ ಪ್ರಯತ್ನ. ನೀವು ಒಂಟಿಯಾಗಿ ಕುಳಿತಾಗ ಜೀವನದ ಹಳೆಯ ಪುಟಗಳನ್ನು ತಿರುಗಿಸಿ ನೋಡುವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನು, ಯಾರಿಗೆ ನನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದೇನೋ, ಸಹಾಯ ಮಾಡಿದ್ದೇನೋ, ಅದೇ ವ್ಯಕ್ತಿ ಕೊನೆಗೆ ನನಗೆ ಬೆನ್ನಿಗೆ ಚೂರಿ ಹಾಕಿ ಅತ್ಯಂತ ದೊಡ್ಡ ಶತ್ರು ಆಗಿದ್ದು ಯಾಕೆ? ಇದು ಕೇವಲ ನಿನ್ನೊಬ್ಬನ ಕಥೆಯಲ್ಲ, ಇಡೀ ಮಿಥುನ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಠೋರ ವಾಸ್ತವ. ನಿಮ್ಮ ಹೃದಯ ಇತರರ ಕಷ್ಟಕ್ಕೆ ಕರಗುವ ಬೆಣ್ಣೆಯಂತೆ ಇರುತ್ತೆ. ಸದಾ ಇತರರಿಗೆ ಒಳ್ಳೆಯದನ್ನೇ ಯೋಚಿಸುವ ನಿಮ್ಮ ಆ ಸ್ವಭಾವ ಏನಿದೆ, ಬದಲಾಗಿ ತನಗೆ ಸಿಗೋದು ಕೇವಲ ಉಪ್ಪು ನೀರು ಮತ್ತು ಶೂನ್ಯತೆ ಮಾತ್ರ. ನಿಮ್ಮ ರಕ್ತದ ಸಂಬಂಧಿಕರು, ನಿಮ್ಮ ಆಪ್ತ ಸ್ನೇಹಿತರು ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು ಎಂಬುದರ ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆ ಇಲ್ಲಿದೆ ನೋಡಿ. ನಿಮ್ಮ ಆತ್ಮ ಏನಿದೆ ಒಂದು ನಿರಂತರವಾಗಿ ಜ್ಞಾನವನ್ನು ಹಂಚುವ ಜಲಪಾತದಂತೆ ಹರಿತಾ ಇರುತ್ತೆ. ನಿಮ್ಮ ಬಳಿ ಯಾರಾದರೂ ಸಹಾಯಕ್ಕಾಗಿ ಅಥವಾ ಪ್ರೀತಿಯಾಗಿ ಬಂದಾಗ ಅವರ ಹಿನ್ನೆಲೆ ಏನು, ಅವರ ಅಸಲಿ ಉದ್ದೇಶ ಏನು ಅಥವಾ ಅವರ ಯೋಗ್ಯತೆ ಏನು ಅಂತ ನೀವು ಎಂದಿಗೂ ಯೋಚನೆ ಮಾಡೋದಿಲ್ಲ. ನಿಮ್ಮಲ್ಲಿರುವ ಮಧುರವಾದ ಪ್ರೀತಿಯ ಜಲವನ್ನು ಯಾವುದೇ ಷರತ್ತು ಇಲ್ಲದೆ ಅವರಿಗೆ ದಾರಿ ಎರಿತೀರ. ನೀವು ಯಾವುದೇ ಸಂಬಂಧವನ್ನು ಬುದ್ಧಿಯಿಂದ ಅಥವಾ ಸ್ವಾರ್ಥದಿಂದ ರೂಪಿಸಿಕೊಳ್ಳೋದಿಲ್ಲ, ಬದಲಾಗಿ ಹೃದಯದ ಆಳದಿಂದ ಪ್ರೀತಿ ಮಾಡ್ತೀರಾ. ನಿಮ್ಮ ಆಪ್ತರ ಜೀವನದಲ್ಲಿ ಬಿರುಗಾಳಿ ಎದ್ದಾಗ, ಅವರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಮುಳುಗ್ತಾ ಇರಬೇಕಾದಾಗ ಮತ್ತು ಇಡೀ ಜಗತ್ತೇ ಅವರ ಕೈ ಬಿಟ್ಟಾಗ ನಿಮ್ಮ ಪ್ರಾಣದ ಹಂಗು ತೊರೆದು ನೀವು ಆ ಸುಳಿಗೆ ಧುಮುಕ್ತೀರ. ಅವರನ್ನು ನಿಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸ್ತೀರ. ಆದರೆ ಇಲ್ಲಿರುವ ಕಠೋರ ಸತ್ಯ ಏನಪ್ಪ ಅಂದರೆ, ಆ ವ್ಯಕ್ತಿ ದಡ ಮುಟ್ಟಿದ ತಕ್ಷಣ ತನ್ನ ಕಾಲುಗಳು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತಿದ್ದಂತೆ ಕೃತಜ್ಞತೆಯಿಂದ ನಿಮ್ಮನ್ನು ತಿರುಗಿ ನೋಡುವುದು ಕೂಡ ಇಲ್ಲ. ಅಷ್ಟೇ ಅಲ್ಲದೆ, ಯಾವ ಒಂದು ದೊಡ್ಡ ದೋಣಿ ಇತ್ತು ತನ್ನನ್ನು ಮುಳುಗದಂತೆ ರಕ್ಷಣೆ ಮಾಡಿತ್ತು, ಅದೇ ದೋಣಿಗೆ ಅವನು ರಂಧ್ರ ಕೊರೆಯೋದಕ್ಕೆ ಸಂಚನ್ನು ರೂಪಿಸ್ತಾ ಇರ್ತಾನೆ. ನೀವು ಮಾತ್ರ ಅದೇ ಕತ್ತಲೆಯ ಆಳದಲ್ಲಿ ನೀರಲ್ಲಿ ಒಂಟಿಯಾಗಿ ನಿಂತು ನನ್ನಿಂದ ತಪ್ಪಾದರೂ ಎಲ್ಲಿದೆ, ನಾನೇನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಕಣ್ಣೀರನ್ನು ಹಾಕ್ತಾ ಇರ್ತೀರ. ನಿಮ್ಮ ಅತಿಯಾದ ಒಳ್ಳೆಯತನವೇ ನಿಮಗೆ ಶಾಪ ಆಗೋದು ಹೇಗೆ ಗೊತ್ತಾ? ಮಿಥುನ ರಾಶಿಯವರ ಅತ್ಯಂತ ದೊಡ್ಡ ದುರಂತ ಅಂದರೆ, ನೀವು ಇಡೀ ಜಗತ್ತನ್ನು ನಿಮ್ಮದೇ ನಿಷ್ಕಲ್ಮಶ ಮನಸ್ಸಿನ ಕನ್ನಡಕದಿಂದ ನೋಡ್ತೀರಾ. ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ ಎದುರಿಗಿರುವವರ ಹೃದಯ ಕೂಡ ಅಷ್ಟೇ ಪವಿತ್ರವಾಗಿರುತ್ತೆ ಅಂತ ನೀವು ನಂಬ್ತೀರಾ. ನೀವು ಯಾರಿಗೂ ದ್ರೋಹ ಮಾಡದಿದ್ರೆ ಜಗತ್ತಲ್ಲಿ ಯಾರು ಕೂಡ ನಿಮಗೆ ಮೋಸ ಮಾಡೋದಿಲ್ಲ ಅಂತ ನಿಮ್ಮ ಅಚಲ ನಂಬಿಕೆ. ಆದರೆ ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಭ್ರಮೆ. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಮಿತಿ ಇಲ್ಲದ ಪ್ರೀತಿ ಮತ್ತು ಗೌರವವನ್ನು ನೀಡ್ತೀರೋ, ಆಗ ನೀವು ಪರೋಕ್ಷವಾಗಿ ನಿಮ್ಮನ್ನು ನಾಶಪಡಿಸುವ ಶಕ್ತಿಯನ್ನು ಅವರ ಕೈಗೆ ನೀಡಿದಂತೆ. ನಿಮ್ಮ ಆಪ್ತರು ನಿಮ್ಮ ಶತ್ರುಗಳಾಗುವುದು ನೀವು ಅವರಿಗೆ ಕೆಟ್ಟದ್ದನ್ನು ಮಾಡಿದ್ದಕ್ಕಲ್ಲ, ಬದಲಾಗಿ ನೀವು ಅವರ ಪಾಲಿಗೆ ಮಿತಿ ಮೀರಿದ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ. ಹೌದು, ಅತಿಯಾದ ಒಳ್ಳೆಯತನ ಕೆಲವೊಮ್ಮೆ ಎದುರಾಳಿಗೆ ಹೊರೆಯಾಗಿ ಪರಿಣಮಿಸುತ್ತೆ. ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ನೀವು ಒಬ್ಬ ದುರ್ಬಲ ವ್ಯಕ್ತಿಗೆ ಅತಿಯಾದ ಆಸರೆಯನ್ನು ನೀಡಿದಾಗ ಅವನ ಸುಪ್ತ ಮನಸ್ಸಲ್ಲಿ ಕೀಳರಿಮೆ ಮೂಡೋದಕ್ಕೆ ಪ್ರಾರಂಭವಾಗುತ್ತೆ. ತಾನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತ ಆಗಿದ್ದೇನೆ ಎಂಬ ಸತ್ಯ ಅವನ ಅಹಂಕಾರಕ್ಕೆ ಏಟು ಕೊಡುತ್ತೆ. ಈ ಅವಲಂಬನೆಯಿಂದ ಮುಕ್ತ ಆಗೋದಕ್ಕೆ ಮತ್ತು ತಾನು ನಿಮಗಿಂತ ದೊಡ್ಡವನು ಅಂತ ಸಮಾಜಕ್ಕೆ ತೋರಿಸಿಕೊಳ್ಳೋದಕ್ಕೆ ಅವನು ಮೊದಲು ವಾಗ್ದಾಳಿ ನಡೆಸೋದು ಮಾತ್ರ ತನ್ನನ್ನು ಹೆಗಲ ಮೇಲೆ ಹೊತ್ತ ನಿಮ್ಮ ಮೇಲೇನೆ.
ಇದ್ರ ಜೊತೆಗೆ ಸದಾ ಲಭ್ಯವಿರೋದು, ನೀವು ಯಾವಾಗಲೂ ಅವೈಲೇಬಲ್ ಆಗಿರ್ತೀರಾ, ಯಾವಾಗ ಕರೆದ್ರೂ ಅವೈಲೇಬಲ್ ಆಗಿರ್ತೀರಾ, ಇಲ್ಲ ಎನ್ನಲಾಗದ ನಿಮ್ಮ ಭಾವನಾತ್ಮಕ ದೌರ್ಬಲ್ಯ ಏನಿದೆ, ನಿಮ್ಮ ಆಪ್ತರು ನಿಮ್ಮನ್ನು ಹಗುರವಾಗಿ ಕೇವಲವಾಗಿ ಪರಿಗಣಿಸೋದಕ್ಕೆ ಎರಡನೇ ಪ್ರಮುಖ ಕಾರಣವಾಗಿರುತ್ತೆ. ಸಮುದ್ರದ ಅಲೆಗಳು ಯಾವುದೇ ಷರತ್ತಿಲ್ಲದೆ ಸದಾ ದಡಕ್ಕೆ ಬಂದು ಅಪ್ಪಳಿಸುವಂತೆ ನೀವು ಅವರ ಪ್ರತಿಯೊಂದು ಕಷ್ಟಕ್ಕೂ ಓಡೋಡಿ ಬರ್ತೀರಾ. ಇದರಿಂದಾಗಿ ಅವರಿಗೆ ನಿಮ್ಮ ನಡೆ ರೂಢಿಯಾಗಿ ಬಿಡುತ್ತೆ. ಅವರು ನಿಮ್ಮನ್ನು ಹೇಗೆ ನಡೆಸ್ಕೊಂಡ್ರು ಕೂಡ, ಎಷ್ಟು ನೋವು ಕೊಟ್ಟರು ಕೂಡ ನೀವು ಮಾತ್ರ ಅವರನ್ನು ಬಿಟ್ಟುಕೊಡೋದಿಲ್ಲ. ಆದರೆ ನಿಮ್ಮನ್ನು ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಇದೆ, ಆ ಪರಮಶಿವನ ಕೃಪೆ ನಿಮ್ಮ ಮೇಲಿದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆ ಪರಮಾತ್ಮನ ಕೃಪೆ ನಿಮಗೆ ಯಾವಾಗಲೂ ಸದಾ ಇರಬೇಕು ಅಂತ ಬಯಸಿದರೆ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.